ಹಲೋ ಎವ್ರಿವನ್, ವೆಲ್ಕಮ್ ಟು ದ ಚಾನಲ್. ಇವತ್ತು ನಾನೊಂದು ಬ್ಯೂಟಿಫುಲ್ ಆಂಬಿಯೆಂಟ್ ಇರುವಂತಹ ರೆಸ್ಟೋರೆಂಟ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಇದ್ದೀನಿ. ನನ್ನ ಜೊತೆ ನೀವು ಸುತ್ತ ಬನ್ನಿ. ಈ ರೆಸ್ಟೋರೆಂಟ್ ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ನಾವು ಬಂದಿರೋ ರೆಸ್ಟೋರೆಂಟ್ ಬಂದು ದ ಪಾಮ್ ಬ್ರೀವ್ ಆ್ಯಂಡ್ ಕಿಚನ್ ಅಂತ ಹೇಳಿ, ಇದು JP ನಗರಲ್ಲಿ ಲೊಕೇಟ್ ಆಗಿದೆ. ಎಂಟ್ರೆನ್ಸ್ ನೋಡಿದ್ರೇ ಎಷ್ಟು ಬ್ಯೂಟಿಫುಲ್ ಆಗಿ ಸ್ಪೇಷಿಯಸ್ ಆಗಿದೆ. ಇದು ನೋಡ್ತಿದ್ರೇ ಗೊತ್ತಾಗ್ತಾ ಇದೆ ಎಕ್ಸ್ಟ್ರೀಮ್ಲಿ ವಿಸಿಟರ್ ಫ್ರೆಂಡ್ಲಿ ಪ್ಲೇಸ್ ಅಂತಲೇ ಹೇಳ್ಬೋದು. ಇದನ್ನ ಪಾರ್ಕಿಂಗ್ ಕೂಡ ವೆರಿ ಸ್ಪೇಷಿಯಸ್ ಆಗಿ ತುಂಬಾ ಚೆನ್ನಾಗಿದೆ. ಎಂಟ್ರೆನ್ಸ್ ಅಂತೂ ಸೂಪರ್ ಇನ್ವೈಟಿಂಗ್ ಆಗಿದೆ. ಫುಲ್ಲು ಗ್ರೀನರಿನೇ ಸರೌಂಡಿಂಗ್ ಆಗಿ ಸುತ್ತ, ಅದ್ರ ಜೊತೆಗೆ ಕೆಲವೊಂದು ವುಡ್ ಥರ ವರ್ಕ್ ಕೂಡ ಇದೆ ಅದರಲ್ಲಿ. ಜೊತೆಗೆ ಓಪನ್ ಲೇಔಟ್, ಒಂಥರ ಫ್ರೆಶ್ ಫೀಲ್ ಕೊಡ್ತಿದೆ ಎಂಟ್ರಿ ಆಗ್ತಿದ್ದಂಗೆ. ನಮಗೆ ಔಟ್ಸೈಡ್ ಎಂಟ್ರಿಯಿಂದ ಒಳಗಡೆ ಬರ್ತಿದ್ರೂ ಕೂಡ ಕಂಪ್ಲೀಟ್ ಒಂಥರ ಗ್ರೀನರಿ ಲ್ಯಾಶಸ್ ಆಗಿ ಫಿಲ್ ಆಗಿದೆ. ಮಧ್ಯ ಮಧ್ಯ ಈ ವುಡ್ಡಲ್ಲಿ ವರ್ಕ್ ಆಗಿರ್ಬೋದು, ಡೆಕೋರೇಟಿವ್ ಆಗಿಟ್ಟಿರ್ಬೋದು, ಪ್ರತಿಯೊಂದು ಆಂಬಿಯೆಂಟು ತುಂಬ ಚೆನ್ನಾಗಿ ಅನಿಸ್ತಾ ಇತ್ತು ನಾವು ಎಂಟ್ರಿ ಆದಾಗ. ಅದ್ರ ಜೊತೆಗೆ ಕೆಲವೊಂದು ಅವ್ರದ್ದೇ ಆದಂತಹ ಡೆಕೋರೇಟಿವ್ ಕ್ರಿಯೇಟಿವ್ ಆಗಿ ಮಾಡಿ ಇಟ್ಟಿದ್ದು, ಅದೆಲ್ಲ ಒಂದು ಪರ್ಫೆಕ್ಟ್ ಪಿಕ್ಚರ್ಸ್ ತೊಗೊಳೋದಕ್ಕೆ ಪರ್ಫೆಕ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಈ ರೆಸ್ಟೋರೆಂಟ್ ಬಂದು ತುಂಬಾ ಸ್ಪೇಷಿಯಸ್ ಆಗಿದೆ. ಇಲ್ಲಿ 2 ಫ್ಲೋರ್ಸ್ ಇದೆ, ಜೊತೆಗೆ ಡಿಫ್ರೆಂಟ್ ಸಿಟ್ಟಿಂಗ್ ಏರಿಯಾ ಇದೆ, ಡಿಪೆಂಡ್ಸ್ ಆನ್ ಯುವರ್ ಮೂಡ್. ಒಂದು ಬಂದು ಔಟ್ಡೋರು ಗ್ರೀನರಿ ಲ್ಯಾಶಸ್ ಶೇಡಲ್ಲಿ ನೀವು ಕೂತ್ಕೊಂಡು ನಿಮ್ಮ ಫುಡ್ನ ಎಂಜಾಯ್ ಮಾಡ್ಬೋದು. ಇಂಡೋರಲ್ಲೂ ಅಷ್ಟೇ ವಾರ್ಮ್ ಲೈಟಲ್ಲಿ ಫ್ರೆಶ್ ಆಗಿರುತ್ತೆ. ಸೊ ಕೂಲಾಗಿ ಅಲ್ಲೂ ಕೂಡ ನಮ್ಮ ಫುಡ್ನ ಎಂಜಾಯ್ ಮಾಡ್ಬೋದು. ನಾನು ಆಗಲೇ ಹೇಳಿದೆ, ಇಲ್ಲಿ ತುಂಬಾ ಬ್ಯೂಟಿಫುಲ್ ವುಡನ್ ಡೆಕೋರ್ಸ್ ಸ್ಪಾಟ್ಸ್ಗಳಿವೆ. ತುಂಬ ಒಳ್ಳೊಳ್ಳೆ ಪಿಕ್ಚರ್ಸ್ಗಳು ತೊಗೋಬೋದು ಕ್ರೇಜಿಯಾಗಿ. ಸೊ ನಾನೊಂದಷ್ಟು ಪಿಕ್ಚರ್ಸ್ಗಳು ಕ್ರೇಜಿಯಾಗಿ ತೊಗೊಂಡೆ, ತುಂಬ ಚೆನ್ನಾಗಿ ಬಂತು. ಯಾರಾದರೂ ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿದ್ರೆ ನೋಡಿ, ಅಲ್ಲಿ ಪಿಕ್ಚರ್ಸ್ ನೀವು ನೋಡ್ಬೋದು. ನಿಮ್ಮ ಯಾವುದಾದ್ರೂ ಒಂದು ವೀಕೆಂಡ್ ಲಿಸ್ಟಲ್ಲಿ ಇದನ್ನು ನಿಮ್ಮ ಬಕೆಟಲ್ಲಿ, ನಿಮ್ಮ ಕಾರ್ಟಲ್ಲಿ, ಅಥವಾ ನೀವು ಎಲ್ಲಿ ವಿಶ್ ಲಿಸ್ಟಲ್ಲಿ ಹಾಕೋತೀರ ಅದರಲ್ಲಿ ಹಾಕ್ಕೊಳ್ಳಿ. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ. ಒಂದು ವೀಕೆಂಡ್ ರಿಲ್ಯಾಕ್ಸೇಷನಿಗೆ ನೀವು ಫ್ರೆಂಡ್ಸ್ ಜೊತೆನಾದರೂ ಬರ್ಬೋದು, ಕಪಲ್ಸ್ ಆದರೂ ಬರ್ಬೋದು, ಫ್ಯಾಮಿಲಿನಾದರೂ ಬರ್ಬೋದು, ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ.
ನಾವಿವಾಗ ಫಸ್ಟ್ ಫ್ಲೋರಿಗೆ ಬಂದಿದ್ದೀವಿ. ಸೊ ನಮ್ಮ ಲಂಚ್ ಬಂದು ಫಸ್ಟ್ ಫ್ಲೋರಲ್ಲಿತ್ತು. ಮೇಲ್ಗಡೆಯಿಂದ ನಿಂತ್ಕೊಂಡು ಈ ಆ್ಯಂಬಿಯೆಂಟ್ನ ನೋಡಿದರೆ ನಿಜವಾಗ್ಲೂ ಯಾವುದೋ ನೆಸ್ಟನ್ನ ಒಳಗಡೆ ಬಂದಂಗೆ ಫೀಲ್ ಆಗ್ತಿತ್ತು. ನೀವು ನೋಡ್ತಿರ್ಬೋದು, ಇದೆಲ್ಲ ಒಳ್ಳೆ ನೆಸ್ಟ್ ಥರನೇ ಇದೆ. ನಾವು ಚಿಕ್ಕದ್ರಲ್ಲಿ ನೋಡಿರ್ತೀವಿ ಅಲ್ಲ ಪಕ್ಷಿ ಗೂಡುಗಳು ಪುಟ್ಟದು, ಇಲ್ಲಿ ದೊಡ್ಡದಾಗಿದೆ. ಒಂಥರ ಕ್ರೇಜಿ ಫೀಲ್ ಆಯಿತು. ದೊಡ್ಡ ಗೂಡುಗಳು ನೋಡಿ ಗೂಡು ಥರನೇ ಅನಿಸ್ತಿತ್ತು. ಅದೋ ಪಕ್ಷಿ ಗೂಡು ದೊಡ್ಡದಾಗಿ ಕಟ್ಟಿದೆಯೇನೋ ಅನ್ನೋ ಥರ ಇತ್ತು. ಲೈಕ್ ಕೈಗೆ ಸಿಕ್ಕಿದ್ರೆ ಮುಟ್ಟು ನೋಡೋಣ ಅನ್ನೋ ಥರ ಎಲ್ಲ ಫೀಲ್ ಆಗ್ತಾಯಿತ್ತು. ಅಲ್ಲಿ ನಿಂತ್ಕೊಂಡು ತುಂಬ ಲಾಂಗ್ ಟೈಮ್ ಅಲ್ಲಿ ನಿಂತ್ಕೊಂಡು ಅದನ್ನೇ ನೋಡ್ತಿದ್ವಿ. ಅದ್ರ ಬಗ್ಗೆನೇ ನಾವೆಲ್ಲ ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಾಯಿದ್ವಿ. ಸೇಮ್ ಪಕ್ಷಿ ಗೂಡು ಥರನೇ ಇದೆ ಅಲ್ಲ, ಕೆಳಗಿಂತ ಮೇಲೆ ನಿಂತ್ಕೊಂಡಿದ್ದು ನೋಡಿದರೆ ತುಂಬಾ ಚೆನ್ನಾಗಿ ಫೀಲ್ ಆಗ್ತಾಯಿದೆ ಅಲ್ವಾ ಅಂತ ನಮಗೆ ಫೀಲ್ ಆಗ್ತಾಯಿತ್ತು. ಇಲ್ಲಿ ಆ್ಯಂಬಿಯೆಂಟ್ಸ್ ಬಗ್ಗೆ ಹೇಳಬೇಕಂದ್ರೆ ಆಗ್ಲಿಂದ ಹೇಳ್ತಾ ಇದ್ದೀನಿ, ಗ್ರೀನರಿ ಅಂತ. ಎಸ್, ಈ ಗ್ರೀನರಿ ಒಂಥರ ರಿಲ್ಯಾಕ್ಸಿಂಗ್ ವೈಬ್ ಕೊಡುತ್ತೆ. ಸೊ ಹೋಗ್ತಿದ್ದಂಗೆ ನಾವು ಯಾವುದೇ ಒಂದು ಬಿಸಿಲಲ್ಲಿ ಹೋಗಿರ್ಬೋದು ಅಥವಾ ಯಾವುದೋ ಒಂದು ಸ್ಟ್ರೆಸ್ಫುಲ್ ಮೂಡಲ್ಲಿ ಹೋದ್ರೂ ಒಂಥರ ಗ್ರೀನರಿ ಶೇಡಲ್ಲಿ ನಾವು ಕೂತ್ಕೊಂಡು ನಮ್ಮ ಫುಡ್ನ ಎಂಜಾಯ್ ಮಾಡೋದ್ರಿಂದ ಸೊ ನಮ್ಮ ಮೂಡೆಲ್ಲ ರಿಲ್ಯಾಕ್ಸೇಷನ್ ಆಗುತ್ತೆ. ಆ ಫೀಲ್ ಕೊಡೋ ಥರ ಅಂತೂ ವೈಬ್ಸ್ ಇದೆ. ತುಂಬ ಜನ ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಕೆಲವೊಂದು ರೀಲ್ಸಲ್ಲಿ, ಕೆಲವೊಂದು ಪಿಕ್ಚರ್ಸಲ್ಲಿ ನೋಡಿರ್ತೀರ. ಇದೊಂದು ಪರ್ಫೆಕ್ಟ್ ಪಿಕ್ಚರ್ ಪ್ಲೇಸ್ ಪ್ರತಿಯೊಬ್ಬರಿಗೂ. ಯಾರ್ಯಾರು ಇನ್ಸ್ಟಾಗ್ರಾಮ್ ಲವರ್ಸ್ ಇದ್ದೀರಾ, ಸ್ನ್ಯಾಪ್ಚಾಟ್ ಲವರ್ಸ್ ಇದ್ದೀರಾ ಅವರಿಗೆಲ್ಲ. ವೆಲ್ ಸ್ಟಾಕ್ಡ್ ಬಾರ್ ಇದೆ, ಅದ್ರ ಜೊತೆಗೆ ಬ್ರೀವ್ ಸೆಕ್ಷನ್ ಇದೆ ಪ್ರತಿಯೊಂದು ಫ್ಲೋರಲ್ಲೂ. ಪ್ರತಿಯೊಂದು ಫ್ಲೋರ್ ಅಂದರೆ ಇರೋದು 2 ಫ್ಲೋರಲ್ಲೂ ಕೂಡ ಇಂಡಿವಿಜುವಲ್ ಆಗಿ ಇದೊಂದು ಬಾರ್ ಸೆಕ್ಷನ್ ಇದೆ. ಯಾರಾದರೂ ಈ ಬ್ಯಾಂಗ್ಳೂರಲ್ಲಿ ಕಾಮ್ ಆ್ಯಂಡ್ ಕೋಝಿ ಸ್ಪಾಟ್ ಬೇಕಂತ ಹುಡುಕ್ತಾ ಇದ್ದರೆ ಹೈಲಿ ರೆಕಮೆಂಡೆಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇನ್ನು ಓವರಾಲ್ ಫುಡ್ ಬಗ್ಗೆ ಮಾತಾಡಬೇಕಂದ್ರೆ ನಾವು ಬಂದಿದ್ದು ಟೀಮ್ ಲಂಚು. ಸೊ ಹಾಗಾಗಿ ನನ್ನ ಕೊಲೀಗ್ಸ್ ನನ್ನ ಫ್ರೆಂಡ್ಸ್ ಜೊತೆ ಬಂದಿದ್ವಿ ಲಂಚಿಗೆ. ಸೊ ನಾವು ಬುಫೆಟ್ ಸೆಲೆಕ್ಟ್ ಮಾಡಿದ್ವಿ. ಇಲ್ಲಿ ಸಪ್ರೇಟಾಗಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರ್ತೀರಾ ಅಂದರೆ ನೀವು ಇಂಡಿವಿಜುವಲ್ ಆಗಾದರೂ ಆರ್ಡ್ರ್ ಮಾಡಿ ತಿನ್ಬೋದು. ನಮಗೆ ಬುಫೆಟಲ್ಲೂ ಆಪ್ಷನ್ಸ್ ಕೊಟ್ಟಿದ್ದರು. ನಾವು ಯಾವುದು ಆರ್ಡ್ರ್ ಮಾಡಿರ್ತೀವೋ ಆ ಬುಫೆಟ್ ಇಷ್ಟು ಜನಕ್ಕೆ ಅಂತ ಅವರು ಫುಡ್ ರೆಡಿ ಮಾಡಿರ್ತಾರೆ. ಸೊ ನಾವು ಆಲ್ಮೋಸ್ಟ್ 20-25 ಮೆಂಬರ್ಸ್ ಬಂದಿದ್ವಿ. ಸೊ ಹಾಗಾಗಿ ನಮ್ಮ ಫುಡ್ನ ನಾವು ಮುಂಚೆನೇ ಸೆಲೆಕ್ಟ್ ಮಾಡಿದ್ವಿ ಯಾವುದೆಲ್ಲ ಬೇಕಂತ. ನಂಗೆ ಇದರಲ್ಲಿ ಎಲ್ಲ ಫುಡ್ಡು ಇಷ್ಟ ಆಯಿತು. ಎಕ್ಸ್ಪೆಷಲಿ ತುಂಬ ಹೈಲಿ ರೆಕಮೆಂಡೆಡ್ ಅಂದರೆ ನಾವು ವೆಜ್ ಊಟ ಮಾಡಿದ್ದು. ಸೊ ಹಾಗಾಗಿ ಹೇಳ್ತಿದ್ದೀನಿ, ಪನ್ನೀರ್ ಗೀ ರೋಸ್ಟ್ ಅಂತೂ ಸಖತ್ತಾಗಿತ್ತು. ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ, ಹೈಲಿ ರೆಕಮೆಂಡ್ ಅಂತ ಹೇಳ್ತೀನಿ. ಯಾಕೆಂದರೆ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ಪನ್ನೀರ್ ಗೀ ರೋಸ್ಟು. ಲೈಕ್ ನನ್ನ ಹಸ್ಬೆಂಡ್ನು ಕರ್ಕೊಂಡೋಗಿ ನೆಕ್ಸ್ಟ್ ಟೈಮ್ ನಾನು ಅವ್ರಿಗೂ ಟೇಸ್ಟ್ ಮಾಡಿಸ್ಬೇಕು ಅನ್ನಷ್ಟು ಇಷ್ಟ ಆಯಿತು. ನಮ್ಮ ಬೊಫೆಟಲ್ಲಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸ್ಟಾರ್ಟರ್ಸಿಂದ ಇದ್ದು ಡೆಸರ್ಟ್ವರೆಗೂ ಪ್ರತಿಯೊಂದು ಕೂಡ ವೆಲ್ಕಮ್ ಡ್ರಿಂಕ್ ಪ್ರತಿಯೊಂದು ಕೂಡ ಕಂಪ್ಲೀಟ್ ಇತ್ತು. ಬಟ್ ನಮಗೆ ಅದು ಹೆವಿ ಅನ್ನಿಸ್ತು. ಬಟ್ ವರ್ತ್ ವಾಟ್ ವಿ ಪೇಡ್ ಅದಕ್ಕೆ ವರ್ತ್ ಇದೆ. ನಿಮಗೇನಾದರೂ ಡೀಟೇಲ್ಸ್ ಇದ್ರದ್ದು ಬೇಕಂದರೆ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾಕೆಂದರೆ ವೇರಿಯೇಷನ್ಸ್ ಇರುತ್ತೆ ಬೊಫೆಟ್ ಪ್ರೈಸ್ ವೀಕ್ ಡೇಸ್ ವೀಕೆಂಡ್ಸ್ ಎಲ್ಲ. ಸೊ ಹಾಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಅದರದ್ದು ಡೀಟೇಲ್ಸ್ ತೊಗೋಬೋದು. ನಾನಂತೂ ಇಲ್ಲಿಗೆ ಬಂದು ಫುಡ್ಡು ಕೂಡ ಎಂಜಾಯ್ ಮಾಡಿದೆ. ಅದ್ರ ಜೊತೆಗೆ ಆ್ಯಂಬಿಯೆಂಟ್ ಕೂಡ ತುಂಬಾ ಚೆನ್ನಾಗಿತ್ತು. ನನಗಂತೂ ರಿಫ್ರೆಶ್ ಫೀಲ್ ಕೊಡ್ತು. ಆ್ಯಕ್ಚುಲಿ ನಾನು ಕೇಳಿರೋ ಪ್ರಕಾರ ಕಂಪೇರ್ ಟು ಡೇ ಟೈಮ್ ನೈಟ್ ಟೈಮ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾನೊಂದ್ಸಲ ನನ್ನ ಹಸ್ಬೆಂಡ್ ಜೊತೆ ಡಿನ್ನರ್ ಡೇಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಯಾವಾಗಲಾದರೂ ನೈಟ್ ಟೈಮ್ ಬಂದು. ಸೊ ಒಬ್ವಿಯಸ್ಲಿ ಅವಾಗ ಬಂದರೂ ಕೂಡ ನಾನೊಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ ನಿಯಾನ್ ಲೈಟ್ಸ್ ಆ್ಯಂಡ್ ಲೈವ್ ಮ್ಯೂಸಿಕ್ ಎಲ್ಲ ಇರುತ್ತಂತೆ. ಸೊ ನಾನು ಕ್ಯೂರಿಯಾಸಿಟಿಯಿಂದ ಇದ್ದೀನಿ ನೈಟ್ ಟೈಮ್ ಬರಬೇಕು ನೋಡಬೇಕು ಅಂತ ಹೇಳಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೀವು ಕೂಡ ವಿಸಿಟ್ ಮಾಡಿ. ಪ್ರೈಸು ಕೂಡ ರೀಸನಬಲ್ ಆಗಿದೆ, ಹೈ ಬಜೆಟ್ ಏನಿಲ್ಲ, ಬಜೆಟ್ ಫ್ರೆಂಡ್ಲಿ ಅನ್ನೋಂಗೂ ಇಲ್ಲ, ಮೀಡಿಯಮ್ ಆಗಿದೆ. ಸೊ ನನ್ನ ಓವರಾಲ್ ರಿವ್ಯೂ ಈ ಥರ ಇತ್ತು. ನಾನು 5 ರೇಟಿಂಗ್ಸ್ಗೆ 4.5 ಕೊಡ್ತೀನಿ ಇದಕ್ಕೆ. ಹೋಪ್ ಯು ಆಲ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ವಿಡಿಯೋನ ಅಂದ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.